ನಮಸ್ಕಾರ, ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ನಡೆದ ಚಿಗುರು ಬಾಲ ಪ್ರತಿಭೆಗಳ ಸಾಂಸ್ಕೃತಿಕ ಕಾರ್ಯಕ್ರಮ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆಯೋಜನೆ. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರದಾನಗೊಂಡ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ನಿಂದ ಆಯೋಜನೆ. ಮಕರ ಜ್ಯೋತಿ ನಿಮಿತ್ತ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ನಡೆಯುತ್ತಿರುವ ವಿಶೇಷ ಪೂಜೆಗೆ ಸಾಕ್ಷಿಯಾದ ಭಕ್ತ ಸಮೂಹ. ಈಗ ವಾರ್ತೆಗಳ ವಿವರ. 14 ವರ್ಷದೊಳಗಿನ ಮಕ್ಕಳಲ್ಲಿ ಈ ನಾಡಿನ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನ ಬೆಳೆಸುವ ನಿಟ್ಟಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಚಿಗುರು ಬಾಲ ಪ್ರತಿಭೆಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನ ಹೊಸಪೇಟೆ ನಗರದಲ್ಲಿ ನಡೆಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ನಗರದ ವಿಜ್ಞಾನ ಟೆಕ್ನೋ ಶಾಲಾ ಸಭಾಂಗಣದಲ್ಲಿ ಹೊಸಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಚನ್ನಬಸಪ್ಪನವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಮಕ್ಕಳಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸುವುದು ಇದೊಂದು ಶಿಕ್ಷಣದ ಭಾಗವಾಗಿದೆ ಎಂದು ತಿಳಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ತಕ್ಷಣ ಅದು ನಮ್ಮ ಶಿಕ್ಷಣದ ಒಂದು ಭಾಗ. ಅಂದ್ರೆ ಇವತ್ತು ಶಿಕ್ಷಣ ನಾವು ಪಡೆಯುವ 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ನಾವು ಪಾಠ ಕೇಳೋದ್ರಿಂದ ನಮ್ಮ ಜ್ಞಾನಾರ್ಜನೆ ಆಗೋದಿಲ್ಲ, ಅಥವಾ ನಮ್ಮ ಬುದ್ಧಿ ವಿಕಸನ ಆಗೋದಿಲ್ಲ, ಅಥವಾ ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ಅದಕ್ಕೆಲ್ಲ ಇಂತಹ ಎಲ್ಲ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥದ್ದು ಸಾಂಸ್ಕೃತಿಕ ಮತ್ತು ಪಠ್ಯೇತರವಾಗಿರ್ತಕ್ಕಂತಹ ಚಟುವಟಿಕೆಗಳು. ಆ ಒಂದು ನಿಟ್ಟಿನೊಳಗೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ 4 ರಿಂದ 14 ವರ್ಷದ ಬಾಲ ಪ್ರತಿಭೆಗಳಿಗೆ ಅವರವರು ಯಾವ್ಯಾವ ಒಂದು ಕ್ಷೇತ್ರಗಳಲ್ಲಿ, ಅದು ಶಾಸ್ತ್ರೀಯ ಸಂಗೀತ ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ಜಾನಪದ ಇರ್ಬೋದು, ನಾಟಕ ಇರ್ಬೋದು, ಮತ್ತೆ ಬೇರೆ ಬೇರೆ ಯಾವುದೇ ಯಕ್ಷಗಾನ, ಏಕಪಾತ್ರಾಭಿನಯ, ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ವೇದಿಕೆ. ಈಗ ನಾವು ಆಗಲೇ ಪ್ರತಿ ವರ್ಷ ನಾವು ಶಾಲೆಗಳೊಳಗೆ ಪ್ರತಿಭಾ ಕಾರಂಜಿ ಅಂತ ಮಾಡ್ತೀವಿ. ಆದ್ರೆ ಅದು ಪ್ರತಿ ವರ್ಷ ನಡೆಯುವಂಥದ್ದು. ಆದ್ರೆ ಇದು 50 ವರ್ಷಕ್ಕೆ ಅದರ ಸವಿನೆನಪಿಗಾಗಿ ನಡೆಯುವಂತ ಕಾರ್ಯಕ್ರಮ. ಎಲ್ಲಾ ಮಕ್ಕಳಿಗೆ ಶುಭವಾಗಲಿ. ನಿಮ್ಮ ಪ್ರತಿಭೆಗಳು ಈಗಾಗಲೇ ನಾವು ನಮ್ಮ ಪ್ರತಿಭಾ ಕಾರಂಜಿಯೊಳಗೆ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಬಂದಿರ್ತೀರಿ, ಮತ್ತಂತ ಶಿಕ್ಷಕರು ಬಂದಿರ್ತೀರಿ. ಅದ್ರ ಜೊತೆಗೆ ಇವತ್ತು ಇದು ಸಹಿತ ಇದು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಇರ್ಬೋದು ಈ ಕಾರ್ಯಕ್ರಮ ಸಹಿತ. ಇದರಲ್ಲಿ ನೀವು ಪ್ರತಿಭೆಗಳನ್ನ ನಿಮ್ಮ ಸಾಧನೆಯನ್ನು ತೋರಿಸಿದ್ರೆ ನಿಮ್ಗೆ ಸೂಕ್ತವಾಗಿರ್ತಕ್ಕಂಥ ಬಹುಮಾನಗಳನ್ನು ಕೊಡೋದ್ರ ಮುಖಾಂತರ ನಿಮ್ಮ ಪ್ರತಿಭೆಯನ್ನ ಗೌರವಿಸುವಂತ ಕೆಲಸ ಇಲ್ಲಿ ನಡೀತದೆ. ಇದರಿಂದ ನಿಮ್ಮ ಭವಿಷ್ಯಕ್ಕೂ ಸಹಿತ ನಿಮ್ಮ ಯಾವ ಒಂದು ಕಲೆಯಲ್ಲಿ ನೀವು ಮುಂದೆ ಹೋಗ್ಬೇಕಂತ ನಿಮ್ಮ ಮನೋಭಾವನೆ ಇರ್ತದೋ ಅದನ್ನ ಮತ್ತಷ್ಟು ನೀರು ಹಾಕಿ ಎರೆಯುವಂತ ಒಂದು ಕಾರ್ಯಕ್ರಮ. ಚಿಗುರು ಅಂದ್ರೆ ಅದೇ, ಮೊದಲು ಬೀಜ, ಆಮೇಲೆ ಮೊಳಕೆ ಆದ್ಮೇಲೆ ಬಂದಿರ್ತಕ್ಕಂಥ ಚಿಗುರು. ಅಂದ್ರೆ ಮೊಳಕೆ ಇರುವಂತ ಸಂದರ್ಭದಲ್ಲಿ ನಾವೇನು ಮಾಡ್ಲಿಕ್ಕಾಗಲ್ಲ, ಈ ಶಿಶು ಇರುವಂತ ಸಂದರ್ಭದಲ್ಲಿ ಏನು ಮಾಡಕ್ಕಾಗಲ್ಲ. ಆದ್ರೆ ಚಿಗುರು ಆಗುವಂತ ಸಂದರ್ಭಕ್ಕೆ ನಾವು ಏನಾದ್ರೂ ಕಲೆಯನ್ನು ತುಂಬಬಹುದು. ಅದಕ್ಕೆ ಗಿಡವಾಗಿ ಮಕ್ಕಳು ಬರವಾಗಿ ಬಗ್ಗುವುದು ಅಂತ ಯಾಕೆ ಹೇಳ್ತಾರಂದ್ರೆ, ಈಗ ನಾವೇನು ಗಿಡ ಇದ್ದಂಗೆ ಅಂದ್ರೆ ಚಿಗುರು, ನೀವು ಏನು ನಿಮ್ಮ ಮನಸ್ಸಿನಲ್ಲಿ ನೀವು ಯಾವ ಕಲೆಯನ್ನು ತುಂಬಲಿಕ್ಕೆ ಸಾಧ್ಯ ಇದೋ, ನೀವು ಏನು ಕಲೆಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇದೋ ಅದೆಲ್ಲದೂ ನೀವು ಇಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆ ಒಂದು ಸಾಧನೆಯನ್ನು ನೀವು ಮಾಡಿ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ಬಳಿಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಮಾತನಾಡಿ, 14 ವರ್ಷದೊಳಗಿನ ಮಕ್ಕಳಲ್ಲಿ ಕರುನಾಡಿನ ಕಲೆ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನ ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಇಲಾಖೆಯಿಂದ ಇಂತಹ ಕಾರ್ಯಕ್ರಮಗಳನ್ನ ರಾಜ್ಯಾದ್ಯಂತ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. 14 ವರ್ಷವನ್ನ ಪೂರೈಸತಕ್ಕಂತ ಮಕ್ಕಳವರೆಗಿನ ಈ ವಯೋಮಾನದಲ್ಲಿ ಇರ್ತಕ್ಕಂಥ ಅತಿ ಪ್ರತಿಭಾನ್ವಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಅದು ಶಾಸ್ತ್ರೀಯ ಸಂಗೀತ ಇರ್ಬೋದು, ಜಾನಪದ ಗೀತೆ ಇರ್ಬೋದು, ಸಮೂಹ ನೃತ್ಯಗಳಿರ್ಬೋದು, ನಾಟಕ ಇರ್ಬೋದು, ಏಕಪಾತ್ರ ಅಭಿನಯ ಇರಬಹುದು, ಜೊತೆಗೆ ಯಕ್ಷಗಾನ ಇರಬಹುದು, ಇದರ ಜೊತೆಗೆ ಸಮೂಹ ನೃತ್ಯ ಇರಬಹುದು, ಆಮೇಲೆ ಜಾನಪದ ನೃತ್ಯಗಳು ಇರಬಹುದು. ಇವುಗಳಲ್ಲಿ ಅತ್ಯಂತ ಪರಿಣಿತಿಯನ್ನ ಪಡೆದಿರ್ತಕ್ಕಂಥ ಮಕ್ಕಳನ್ನ ವೇದಿಕೆಯ ಮೇಲೆ ಕರೆದು ಯಾವುದಾದ್ರೂ ಜಿಲ್ಲೆಯಲ್ಲಿ ಹೆಸರನ್ನ ಗಳಿಸಿರ್ತಕ್ಕಂಥ ಮತ್ತು ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಶಾಲೆಯಲ್ಲಿ ಆ ಮಕ್ಕಳ ಪ್ರತಿಭೆಯನ್ನು ತೋರಿಸುವ ಮೂಲಕವಾಗಿ ಆ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ಕೂಡ ಸಾಂಸ್ಕೃತಿಕವಾಗಿ ಪ್ರೇರೇಪಣೆಯನ್ನ ಗೊಳಿಸ್ತಕ್ಕಂಥ ಕಾರ್ಯಕ್ರಮವೇ ಚಿಗುರು ಕಾರ್ಯಕ್ರಮ ಅಂತಕ್ಕಂಥದ್ದು.
ಇಡೀ ನಾಡಿನಾದ್ಯಂತ ಸಾಹಿತ್ಯ, ಸಂಸ್ಕೃತಿ, ಕಲೆ, ಸಾಹಿತ್ಯ ಇವು ಎಲ್ಲವುಗಳನ್ನ ಸಮ್ಮಿಲನಗೊಳಿಸುವುದರ ಮೂಲಕವಾಗಿ ಇಡೀ ನಾಡಿನಾದ್ಯಂತ ಈ ಒಂದು ಕಲೆಯ ಸೇವೆಯನ್ನ ಮಾಡತಕ್ಕಂಥದ್ದು, ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂಥ ಕಾರ್ಯವನ್ನ ಸಂಸ್ಕೃತಿ ಇಲಾಖೆ ಮಾಡ್ತಾ ಬರ್ತಾ ಇದೆ. ಸಂಸ್ಕೃತಿ ಇಲಾಖೆ ಈ ಒಂದು ನಾಡಿನ ಇತಿಹಾಸವನ್ನ, ಈ ನಾಡಿನ ಸಾಹಿತ್ಯವನ್ನ, ಈ ನಾಡಿನ ಕಲೆಯನ್ನ, ಈ ನಾಡಿನ ಇತಿಹಾಸವನ್ನ ಬಿಂಬಿಸ್ತಕ್ಕಂಥ ಕಾರ್ಯವನ್ನ ಮಾಡುವಲ್ಲಿ ಒಂದು ಗಾಲಿಯಾದ್ರೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಮತ್ತೊಂದು ಗಾಲಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ. ಒಂದ್ ಕಡೆಗೆ ಶಾಲಾ ಶಿಕ್ಷಣ ಇಲಾಖೆ, ಮತ್ತೊಂದು ಕಡೆಗೆ ಸಂಸ್ಕೃತಿ ಇಲಾಖೆ ಒಂದೊಂದಿಗೆ ಹೊರಟು ಹೋಗುವಾಗ ಇಡೀ ವೈಭವದಿಂದ ಕಾಣ್ತಕ್ಕಂಥ ಸಂಸ್ಕೃತಿಯ ತೇರು ನೋಡೋದಕ್ಕೆ ಬಹಳ ಸೊಗಸಾಗಿ ಕಾಣ್ತಾ ಇದೆ. ಒಂದ್ ಕಡೆಗೆ ಸಂಸ್ಕೃತಿ ಇಲಾಖೆ ಮತ್ತು ಮತ್ತೊಂದು ಕಡೆಗೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆ, ಇವುಗಳಿಗೆ ಮಾರ್ಗದರ್ಶಕವಾಗಿ ನಮ್ಮ ಕಂದಾಯ ಇಲಾಖೆ ಯಾವತ್ತು ನಮ್ಮ ಜೊತೆಗೆ ಇರ್ತಾ ಇದೆ. ಇತಿಹಾಸದಿಂದ, ಸಂಸ್ಕೃತಿಯ ದೃಷ್ಟಿಯಿಂದ, ಕಲೆಯ ದೃಷ್ಟಿಯಿಂದ ಬಹಳ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥದ್ದಿದೆ. ಹಾಗಾಗಿ ಇಡೀ ರಾಜ್ಯದಲ್ಲಿಯೇ ವಿಜಯನಗರ ಜಿಲ್ಲೆಗೆ ದೊಡ್ಡ ಪ್ರಾಶಸ್ತ್ಯ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಈ ವಿಜಯನಗರ ಜಿಲ್ಲೆಯ ಚಿಗುರು ಕಾರ್ಯಕ್ರಮವನ್ನ ನಾವು ಇವತ್ತು ವಿಜ್ಞಾನ ಟೆಕ್ನೋ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. 68ನೇ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ಕನ್ನಡ ಸಾಹಿತ್ಯ ಪರಿಷತ್ ಹೊಸಪೇಟೆ ತಾಲೂಕು ಘಟಕದಿಂದ ಶಾಲಾ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಹೀಗೆ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಲಾಯಿತು. ಹೊಸಪೇಟೆಯ ಮಹಿಳಾ ಸಮಾಜ ಆಂಗ್ಲ ಮಾಧ್ಯಮ ಶಾಲಾ ಆವರಣದಲ್ಲಿ ಕೈಗೊಂಡಿದ್ದ ಕಾರ್ಯಕ್ರಮವನ್ನ ವೇದಿಕೆ ಮೇಲಿನ ಗಣ್ಯರಿಂದ ಸಸಿಗೆ ನೀರೆರೆಯುವ ಮೂಲಕ ಚಾಲನೆ ನೀಡಿದರು. ನಂತರ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಡಾಕ್ಟರ್ ನಿಷ್ಠೆ ರುದ್ರಪ್ಪನವರು ಮಾತನಾಡಿ ವಿವಿಧ ಸ್ಪರ್ಧೆಗಳನ್ನ ಏರ್ಪಡಿಸಿ ಮಕ್ಕಳಲ್ಲಿ ಕನ್ನಡದ ಪ್ರಜ್ಞೆಯನ್ನ ಮೂಡಿಸಲಾಗುತ್ತಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯದ ಅತ್ಯಂತ ಹಿರಿಯ ಪ್ರಾತಿನಿಧಿಕ ಸಂಸ್ಥೆಯಾಗಿ 108 ವರ್ಷಗಳ ಕಾಲದಲ್ಲಿಯೂ ಕೂಡ ಇದು ಅವಿರತವಾಗಿ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಸೇವೆಯನ್ನು ನಡೆಸಿಕೊಂಡು ಬರ್ತಾ ಇದೆ. ಇಂಥ ಒಂದು ಸುದೀರ್ಘವಾಗಿರ್ತಕ್ಕಂಥ ಸಂಘಟನೆ ಬೇರೆ ಭಾಷೆಗಳಲ್ಲಿ ಇಲ್ಲ. ಮತ್ತು ಕವನ ಸ್ಪರ್ಧೆಗಳು ಮತ್ತು ಬೇರೆ ಬೇರೆ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸಿ ಅವುಗಳ ಮೂಲಕ ವಿಶೇಷವಾಗಿ ಉಪನ್ಯಾಸಗಳನ್ನು ಏರ್ಪಡಿಸುವ ಮೂಲಕ ಕನ್ನಡ ನಾಡಿನ ಮಕ್ಕಳಿಗೆ ಕನ್ನಡದ ಪ್ರಜ್ಞೆಯನ್ನು ಮತ್ತು ಅವರ ಮನಸ್ಸಿನಲ್ಲಿ ಮೂಡಿಸುವಂತೆ ಕೆಲಸವನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಇದೇ ರೀತಿಯಾಗಿ ಇವತ್ತು ಕೊಟ್ಟೂರಿನಲ್ಲಿಯೂ ಕೂಡ, ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿಯೂ ಕೂಡ ಇದು ವಿಶೇಷವಾಗಿರ್ತಕ್ಕಂಥ ರಾಜ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಸಂಜೆ ಬಳ್ಳಾರಿಯಲ್ಲಿ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೀತಾ ಇದೆ. ನೋಡಿ, ನಿಮ್ಮ ಜಿಲ್ಲೆಯಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಯನ್ನು ನಡೆತಾ ಇರೋದು. ಯಾಕಂದರೆ ನಾವು ಆಡಳಿತಾತ್ಮಕವಾಗಿ ಜಿಲ್ಲೆಯನ್ನು ವಿಭಾಗ ಮಾಡಿಕೊಂಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಇವತ್ತು ನಾನು ಕೇಳ್ಕೊಳ್ಳೋದಿಷ್ಟೇ, ನಾವು ದಿನಕ್ಕೆ ಒಂದಾಗಿ ಕನ್ನಡ ಕಥೆಗಳನ್ನಾಗಲಿ, ಕವನವನ್ನಾಗಲಿ ಅಥವಾ ಪದ್ಯಗಳನ್ನಾಗಲಿ ಓದಲಿಕ್ಕೆ ಪ್ರಯತ್ನ ಮಾಡಿ. ಕೇವಲ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥದ್ದೇ ಅಲ್ಲ, ಆ ಪಠ್ಯಪುಸ್ತಕ ಹೊರತಾಗಿಯೂ ಕೂಡ ಅನೇಕ ಒಳ್ಳೊಳ್ಳೆಯ ಪುಸ್ತಕಗಳು ಬರ್ತವೆ. ಇವತ್ತೆಲ್ಲ ನಾವು ಮೊಬೈಲನ್ನು ನೋಡುವಂಥ ನಮ್ಮ ಜೀವನವನ್ನೇ ಕಳೆದು ಹೋಯ್ತವೇನಂತ ನಾವೆಲ್ಲರೂ ಕೂಡ ಯಾರಾದ್ರೂ ಕೇಳಿದ್ರೆ ಏನ್ರಿ ಇಂಥ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಇಲ್ಲ ಸರ್ ಭಾಳ ಬಿಜಿ ಇದೆ. ಏನು ಬಿಜಿ ಇದ್ರೆ ಏನು ಬಿಜಿ ಇರೋದಿಲ್ಲ, ನಮ್ಮ ಮೊಬೈಲ್. ನಂತರ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಅಧಿಕಾರಿ ಗೋವಿಂದ ಕುಲಕರ್ಣಿರವರು ಮಾತನಾಡಿ, ಮೊದಲು ನಮ್ಮಷ್ಟಕ್ಕೆ ನಾವು ಕನ್ನಡವನ್ನ ಬೆಳೆಸಿಕೊಳ್ಳಬೇಕಿದೆ. ನಾವು ರಾಜ್ಯದ ಯಾವ ಮೂಲೆಗೆ ಹೋದರೂ ಅಲ್ಲಿನ ಜನರೊಂದಿಗೆ ಕನ್ನಡದಲ್ಲೇ ಮಾತನಾಡುವ ಮೂಲಕ ಕನ್ನಡ ನಾಡಿನಲ್ಲಿ ನೆಲೆಸಿರುವ ಅನ್ಯ ರಾಜ್ಯದವರಿಗೆ ಕನ್ನಡಾಭಿಮಾನವನ್ನ ಮೂಡಿಸಬೇಕೆಂದರು. ಇಂಗ್ಲಿಷ್ ಬರಲ್ಲ ಅಂದ್ರೆ ಅವಮರ್ಯಾದಾಗತ್ತೆ, ಓಕೆ, ಇಲ್ಲನ್ನಲ್ಲ. ನಾನು ಕನ್ನಡಿಗ ಅಂತ ಹೇಳ್ಕೊಂಡು ಅಲ್ಲಿ ಹೆಜ್ಜೆ ಇಟ್ಟು ಕನ್ನಡ ಮಾತಾಡ್ರಿ, ಅವ್ರ ಕನ್ನಡ ಮಾತಾಡಲೇಬೇಕು. ನಾನು ಒಂದ್ಸಲಕ್ಕೆ ಕೆನರಾ ಬ್ಯಾಂಕಿಗೆ ಹೋಗಿದ್ದೆ. ನನಗೊಂದು ಕಾರು ಲೋನ್ ಬೇಕಾಗಿತ್ತು. ನಾನು ಹೋಗಿ ಕೂತ್ಕೊಂಡೆ, ನನಗೆ ಲೋನ್ ಬೇಕು ಅಂತ ಹೇಳಿದೆ. ಇಲ್ಲ ಹಿಂದಿ ಮೇ ಬೋಲೋ ಅಂತ. ಹಿಂದಿ ಇಲ್ಲ, ಪಂದಿ ಇಲ್ಲ, ಕನ್ನಡ ಮಾತಾಡ್ತೀನಿ, ನನಗೆ ಲೋನ್ ಬೇಕು, ಕೊಡ್ತೀರೋ ಇಲ್ಲ. 10 ನಿಮಿಷ ವಾದ ಆಯಿತು. ಆ ಬ್ಯಾಂಕಿನಲ್ಲಿ ಯಾರು ಕನ್ನಡ ಮಾತಾಡ್ತಾ ಇದ್ದಾರೆ ಅವ್ರನ್ನ ಕರೆಸಿ ನನ್ನ ಹತ್ರ ಕನ್ನಡ ಮಾತಾಡಿಸಿದ್ರು. ನಾನು ಕಾರ್ ಲೋನ್ ತೊಗೊಂಡು ಬಂದೆ. ನಾನು ಹಿಂದಿ ಮಾಡಿದರೆ ಇಂಗ್ಲೀಷ್ ಮಾತಾಡಿದರೆ ಕನ್ನಡ ಸತ್ತೋಗ್ತಿತ್ತವಂತ. ಅವ್ರಿಗೆ ಮ್ಯಾನೇಜರ್ ಹೇಳಿ ಬಂದೆ, 1-2 ತಿಂಗಳ ಕನ್ನಡ ಕಲೀರಿ ನೀವು ಅಂತ. ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಕನ್ನಡ ಮಾತಾಡಬೇಕು, ಎಲ್ಲಿ ಹೋಗ್ತೀವಿ ಅಲ್ಲಿ ಕನ್ನಡ ಹಿಡಿಬೇಕು.
ಮುಜುಗರ ಬೇಡ, ಕೀಳರಿಮೆ ಬೇಡ ಕನ್ನಡ ಮಾತಾಡೋಕ್ಕೆ. ಕನ್ನಡ ನಮ್ಮದು. ನಾನು ಕನ್ನಡಿಗ, ನಮ್ಮ ಹೆತ್ತ ತಾಯಿ ಕನ್ನಡಿಗ. ಭುವನೇಶ್ವರಿ ಇಲ್ಲೇ ಇದ್ದಾಳೆ. ನಾವು ಕನ್ನಡ ಮಾತಾಡಿದರೆ ಫಾರಿನರ್ ಬಂದು ಕನ್ನಡ ಮಾತಾಡ್ತಾರೆ. ಮೊದಲು ನಾವು ಕನ್ನಡ ಮಾತಾಡೋದು ಕಲ್ಯಾಣ, ಆಮೇಲೆ ಸಂಖ್ಯೆ ಜಾಸ್ತಿ ಆಗತ್ತೆ. ನಾನು ನಿಶ್ಚಿತವಾಗಿ ಹೇಳ್ತೀನಿ, ನನ್ನ ಮನೆಯಿಂದ ನನ್ನಿಂದ ನಾವು ಪ್ರಾರಂಭ ಮಾಡಿದರೆ ಎಲ್ಲವೂ ಯಶಸ್ವಿ ಆಗ್ತವೆ. ನಮಗೆ ಕನ್ನಡ ಮಾತಾಡೋಕ್ಕೆ ಬರ್ತಾ ಇಲ್ಲ, ಇನ್ನೂ 10 ಇಂಗ್ಲೀಷ್ ಶಬ್ದಗಳು ಬರ್ತದೆ ನಮ್ಮ ಜೊತೆಗೆ. ನಮ್ಮನ್ನು ಕಲಿಸಿದ್ದಾರೆ. ವಾತಾವರಣ ಅಂತ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ನಮ್ಮ ಸುತ್ತ ಇಂಗ್ಲೀಷ್ ಮೈ ಮಾಡ್ಕೊಂಡಿದ್ದೀವಿ. ಕನ್ನಡ ಇಲ್ಲ, ಕನ್ನಡ ಶಾಲೆ ಮುಗಿಸ್ತವೆ ಅಂತಂದ್ರೆ ಮುಗಿಸ್ತವೆ. ಮಕ್ಕಳು ಹೋಗಲ್ಲ ಅಂದ್ರೆ ಮುಚ್ಚೆ ಮುಗಿಸ್ತವೆ. ಎಲ್ಲರೂ ಇಂಗ್ಲೀಷ್ ಮೀಡಿಯಂ ಸೇರಿಸಿದ್ರೆ ಕನ್ನಡ ಶಾಲೆಗಳು ಮುಚ್ಚೆ ಮುಗಿಸ್ತವೆ. ಬಡವರಷ್ಟೇ ಅಲ್ಲ, ಕನ್ನಡ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಕನ್ನಡದ ಬಗ್ಗೆನೂ ಆಸಕ್ತಿ ಇದೆ. ನನ್ನ 3 ಮಕ್ಕಳನ್ನ ಪ್ರಾಥಮಿಕ ಕನ್ನಡ ಶಾಲೆ ಓದಿಸಿದ್ದೀನಿ. ನಾನು ಹೆಮ್ಮೆಯಿಂದ ಹೇಳ್ತೇನೆ. ನಾನು ಹೋಗಿ ಚೆಕ್ ಮಾಡ್ಕೊಂಬರ್ರಿ ನನ್ನ ಮಕ್ಕಳು. ನಾನು ಮಾಡ್ಬೇಕ್ರಿ, ನಾನು ಮಾಡಿದ್ರೆ ಇನ್ನೊಬ್ರಿಗೆ ಹೇಳಕ್ ಬರ್ತದೆ. ನಾನು ಯಾರಾದರೂ ಇಂಗ್ಲೀಷ್ ಸಹಿ ಮಾಡ್ತಿದ್ರೆ ದಯವಿಟ್ಟು ಇವತ್ತಿಂದ ಬಿಟ್ಬಿಡಿ. ಇನ್ನು ಜೀವನ ಪರ್ಯಂತ ಕನ್ನಡದ ಸಹಿ ಮಾಡಿ. ನಾನು ಕನ್ನಡದ ಸಹಿ ಮಾಡ್ತಿದ್ದೀನಿ. ನಿನ್ನೆ 1000 ಸರ್ಟಿಫಿಕೇಟ್ ಸಹಿ ಮಾಡೋಕ್ಕೆ ಕನ್ನಡದಲ್ಲಿ ಮಾಡಿದ್ದೀನಿ. ನಾವು ಮಾಡಬೇಕು. ಕನ್ನಡದಲ್ಲಿ ಸಹಿ ಮಾಡೋ ಮಕ್ಕಳೆಲ್ಲ ಭಾಳ ಜನ ಇದ್ದೀರಿ. ಕನ್ನಡದ ಸಹಿ ಮಾಡೋಕ್ಕಲ್ಲಿ ಇವತ್ತಿಂದ ಕನ್ನಡವನ್ನು ಸಹಿ ಮಾಡಿದರೆ ಸಾಯವರೆಗೂ ಕನ್ನಡಿಗನಾಗಿರ್ತೀನಿ. ಅದು ನಮ್ಮ ಸಂಕಲ್ಪ. ನಾನು ಮಾತಾಡಲಿಕ್ಕೆ ನಿಂತರೆ ಇನ್ನೂ 2 ತಾಸು ಮಾತಾಡ್ಬೋದು. ಸಮಯ ಅಭಾವ ಇದೆ. ಕೊನೆಗೆ ಒಂದೇ ಒಂದು ಮಾತು ಹೇಳ್ತೀನಿ. ಆ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಹುಡುಕು ಸಿಗುತ್ತದೆ, ಯೋಚಿಸು ಹೊಳೆಯುತ್ತದೆ, ಶ್ರಮಪಡು ಫಲ ದೊರೆಯುತ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ದಿನಾಂಕ 14ರಂದು ನಡೆಯಲಿರುವ ಮಕರ ಜ್ಯೋತಿ ನಿಮಿತ್ತ ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕಳೆದ ಸಾಲಿನ ನವೆಂಬರ್ನಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಹೀಗೆ ಕಳೆದ ಸಾಲಿನ ನವೆಂಬರ್ ತಿಂಗಳಿಂದ ದೇಗುಲದಲ್ಲಿ ನಡೆಯುತ್ತಿರುವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಕ್ತರು ಆಗಮಿಸಿ ಅಯ್ಯಪ್ಪ ಸ್ವಾಮಿ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಮಂಡಲ ಪೂಜೆ, ಮಕರ ಜ್ಯೋತಿ ಪೂಜೆ, ಕಳಸಾಭಿಷೇಕ ಸೇರಿದಂತೆ ವಿವಿಧ ಪೂಜೆಗಳನ್ನ ಅರ್ಚಕರಿಂದ ನೆರವೇರಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಗುತ್ತಿದೆ. ಅದೇ ರೀತಿ ಕಳೆದ ಸಾಲಿನ ನವೆಂಬರ್ 25ರಿಂದ ಈ ತಿಂಗಳ 10ರವರೆಗೆ ಪ್ರತಿನಿತ್ಯ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಸಲಾಗುತ್ತಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ನಡೆದ ಚಿಗುರ ಬಾಲ ಪ್ರತಿಭೆಗಳ ಸಾಂಸ್ಕೃತಿಕ ಕಾರ್ಯಕ್ರಮ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆಯೋಜನೆ. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರದಾನಗೊಂಡ ಪ್ರಶಸ್ತಿ. ಕನ್ನಡ ಸಾಹಿತ್ಯ ಪರಿಷತ್ನಿಂದ ಆಯೋಜನೆ. ಮಕರ ಜ್ಯೋತಿ ನಿಮಿತ್ತ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ನಡೆಯುತ್ತಿರುವ ವಿಶೇಷ ಪೂಜೆ. ಪೂಜೆಗೆ ಸಾಕ್ಷಿಯಾದ ಭಕ್ತ ಸಮೂಹ.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.